ಒಂದ್ ಕಡೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಬಹಳಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು ನಟ ಜಯಂ ರವಿ ಅವರು. ಅವರ ವೈಯಕ್ತಿಕ ಬದುಕಿಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಜಯಂ ರವಿ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಪ್ರೇಯಸಿ ಕೆನಿಷಾ. ಸೋಷಿಯಲ್ ಮೀಡಿಯಾದಲ್ಲಿ ಬ್ರೇಕಪ್ ಪೋಸ್ಟ್ ಅನ್ನ ಹಾಕಿದ್ದಾರೆ ಗಾಯಕಿ ಕೆನಿಷಾ ಅವರು. ಟೀಕೆ ಟ್ರೋಲ್ಗಳಿಂದ ಬೇಸತ್ತು ದೂರ ಆಗ್ತಿರೋದಾಗಿ ಪೋಸ್ಟ್ ಮಾಡಿದ್ದಾರೆ. ಜಯಂ ರವಿ ಕಷ್ಟದಲ್ಲಿದ್ದ ವೇಳೆ ತಾನು ಅವರ ಬೆಂಬಲಕ್ಕೆ ನಿಂತಿದ್ದೆ, ಇಲ್ಲಿ ನಿಜವಾದ ಸ್ನೇಹ ಮತ್ತು ನಿಷ್ಠೆಗೆ ಜಾಗವೇ ಇಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ ಕೆನಿಷಾ ಅವರು. ಜಯಂ ರವಿ ಪತ್ನಿ ಆರತಿಗೂ ಕೂಡ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ. ಜಯಂ ರವಿ ಈಗ ಸಂಪೂರ್ಣವಾಗಿ ನಿಮ್ಮವರೇ ಅಂತ ಪೋಸ್ಟ್ ಮಾಡಿರೋದು ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಅಲ್ಲದೆ ನಾನು ಚೆನ್ನೈ ತೋರಿತಾ ಇದ್ದೀನಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಆ ಪೋಸ್ಟ್ನಲ್ಲಿ. ಸಂಗೀತ ಮತ್ತು ಥೆರಪಿ ಕ್ಷೇತ್ರದಿಂದಲೂ ಕೂಡ ನಾನು ದೂರ ಸರಿತಾ ಇದ್ದೀನಿ ಅಂತೇಳಿ ಆ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ಕಡೆ ಕಳೆದ ವರ್ಷ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ದಾಂಪತ್ಯ ಜೀವನ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಅದರಲ್ಲೂ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೇಳಿಬಂದಿತ್ತು. ಬಟ್ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಸಾಕಷ್ಟು ಆರೋಪಗಳನ್ನು ಒಂದು ಕಡೆ ಜಯಂ ರವಿ ಅವರು ಮಾಡಿದ್ದಾರೆ, ಮತ್ತೊಂದು ಕಡೆ ಅವರು ಮಾಡಿರುವಂಥ ಟ್ವೀಟ್ ಏನಿದೆ ಪೋಸ್ಟ್ ಏನಿದೆ, ಪ್ರೇಯಸಿ ಕೆನಿಷಾ ಅವರು ಮಾಡಿರುವಂಥ ಪೋಸ್ಟ್ ಕೂಡ ಗಮನಿಸ್ತಾ ಇದ್ದೀವಿ. ಆ ಪೋಸ್ಟ್ನಲ್ಲಿ ಎಲ್ಲ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. The so-called person in therapy, and I started being a friend, and a friend can be of any gamut and galor in the world. Who are you to tell me how I should do my friendship with anybody? If you have a problem, don't come to my stories, don't come to my account, stay away, do your gossip, be unhappy because you are so unhappy in your life, you are pulling everybody down, including me. And so I'd like to clarify, I have no court order yet, and media publications, whatever you guys are doing, I mean, sometimes there's more important things that you can tend to, but well, now this bot comments and everything that has happened has triggered whatever here. In lieu to that, I'd also like to say, people who are trying to get at me, you see, I'm one of the most strongest people you can ever meet. I have seen so much sadness and so much darkness in my life that you cannot come up to me and say, I'm going to cause you pain. I have lived through too many of it. And so I don't need to be excising this with every Tom, Dick and Harry in my life, to be very, very honest. With these implants of comments and yada, 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 these influencers, mockery influencers, like, why do you not have a real talent? You have a beautiful face, you have a great body, you have... ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ, ಜಯಂ ರವಿ ಅವರು ಮಾತನಾಡ್ತಾರೋ ನೋಡ್ತಾ ಇದ್ರೆ ಬಹುಶಃ ಮೆಂಟಲಿ ಭಾಳ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಜೊತೆಗಿತ್ತ ಅವರ ಪ್ರೇಯಸಿ ಮಾಡಿರುವಂಥ ಪೋಸ್ಟು, ಈ ಎರಡೂ ವಿಚಾರವನ್ನು ಹೇಳ್ತಾ ಹೋಗೋದಾದ್ರೆ ಕೀರ್ತಿ. ಪ್ರಭು, ಈಗಾಗಲೇ ನಾವು ನೋಡೋದಾದ್ರೆ ಇವತ್ತು ಜಯಂ ರವಿ ಅವರು ರಿಯಾಕ್ಟ್ ಮಾಡಿರುವಂತದ್ದು ವಿಚ್ಛೇದನದ ಬಗ್ಗೆ ಮೊದಲನೇ ಬಾರಿಗೆ ಮೌನವನ್ನ ಮುರಿದಿರುವಂತದ್ದು. ಇನ್ನು ನಿನ್ನೆ ಅಷ್ಟೇ ಕೆನಿಷಾ ಅವರು ತಮ್ಮ ಹಾಗೂ ಜಯಂ ರವಿ ನಡುವಿನ ಒಂದು ಬಾಂಧವ್ಯ ಏನಿದೆ ಅದು ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ, ಬೇರೆ ರೀತಿಯಾಗಿ ಕಾಲ್ಪನಿಕವಾಗಿ ಹುಟ್ಟಾಕೊಂಡು ಮಾತಾಡ್ತಿರೋಂಥದ್ದು ಇರ್ಬೋದು, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿರೋಂಥದ್ದು ಈ ಎಲ್ಲ ವದಂತಿಗಳು ನಾನು ಸಹ ಕೇಳಿ ತುಂಬಾ ಬೇಸತ್ತಿದ್ದೀನಿ, ಹೀಗಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಜೊತೆಗೆ ಒಂದು ಪೋಸ್ಟ್ ಕೂಡ ಒಂದು ಸುದೀರ್ಘ ಬಗ್ಗೆ ಒಂದು 3 ಲೆಟರ್ ಇರ್ಬೋದು, ಆ ಒಂದು 3 ಪೋಸ್ಟ್ ನಾವು ನೋಡ್ತೀವಿ. ಅದ್ರಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಅವ್ರು ಪ್ಯೂರ್ ಆಗಿ ಹೇಳ್ತಾ ಇರುವಂತದ್ದು ಇದು ಫ್ರೆಂಡ್ಶಿಪ್ ಅಷ್ಟೇ, ಸಂಪೂರ್ಣವಾಗಿ ಇನ್ ಮುಂದೆ ಜಯಂ ರವಿ ಅವರು ನಿಮ್ಮವರೇ ಅನ್ನುವಂಥದ್ದನ್ನ ಆರತಿ ಅವರಿಗೆ ಅವರು ಪರೋಕ್ಷವಾಗಿ ಅಲ್ಲಿ ಹೇಳಿರುವಂತದ್ದು. ಜೊತೆಗೆ ನಾನು ಗಾಯಕಿಯಾಗಿ ಹಾಗೂ ಸ್ಪಿರಿಚುವಲ್ ಹೀಲರ್ ಆಗಿ ಏನ್ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಇಷ್ಟು ವರ್ಷ, ನಾನು ಈ ಒಂದು ವೃತ್ತಿಯನ್ನು ಕೂಡ ನಾನು ತ್ಯಜಿಸ್ತಿದ್ದೀನಿ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಟೋಟಲ್ ಆಗಿ ನಾನು ಚೆನ್ನೈನೇ ಬಿಟ್ಟು ಹೋಗ್ತೀನಿ, ನನಗೆ ಈ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರಕ್ಕೆ ಇಷ್ಟ ಇಲ್ಲ, ನನಗೆ ಪೀಸ್ಫುಲ್ ಮೈಂಡ್ ಬೇಕು, ಯಾವ ರೀತಿ ಒಂದು ಸಂಬಂಧಗಳನ್ನ ಕಟ್ಟಕ್ ಹೋಗ್ಬೇಡಿ ಅನ್ನುವಂಥದ್ದನ್ನ ಅವ್ರ ಪೋಸ್ಟ್ ಅಲ್ಲಿ ಹೇಳ್ಕೊಡಿರುವಂಥದ್ದು. ಈ ಮುಖಾಂತರ ಅವ್ರು ಏನು ಒಂದು ಫ್ರೆಂಡ್ಶಿಪ್ ಇದೆ ಆ ಒಂದು ಫ್ರೆಂಡ್ಶಿಪ್ಗೆ ಅಲ್ಲಿ ಕಟ್ ಆಫ್ ಮಾಡಿರುವಂಥದ್ದು. ಜೊತೆಗೆ ಈ ಕಡೆ ಜಯಂ ರವಿ ಅವರು ಇವತ್ತು ಒಂದು ಸುದ್ದಿಗೋಷ್ಠಿಯಲ್ಲಿ ತಮ್ಮ ವಿಚ್ಛೇದನದ ಕುರಿತು ಮಾತನಾಡಿರುವಂಥದ್ದು. ಅಂದ್ರೆ ಈ ಹಿಂದೆ ಕೂಡ 2024ರಲ್ಲೂ ತಮ್ಮ ವಿಚ್ಛೇದನದ ಬಗ್ಗೆ ಕೋರ್ಟಲ್ಲಿ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ಆದ್ರೆ ಆರತಿ ಅವರು ಕೊಟ್ಟಿರುವಂತಹ ಆರೋಪಗಳಿರ್ಬೋದು, ಮಾಡ್ತಿರುವಂತಹ ಆರೋಪ ಎಲ್ಲವನ್ನೂ ಸಹ ಖಂಡಿಸಿ ಜಯಂ ರವಿ ಅವರು ನನ್ನ ಪತಿಯಾಗಿ ಅವರು ಏನ್ ವಿಚ್ಛೇದನವನ್ನು ಕೋರ್ತಿದ್ದಾರೆ ನನಗೆ ಗೊತ್ತಿಲ್ಲ ಈ ವಿಚಾರ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಇಷ್ಟು ವರ್ಷಗಳ ಕಾಲ ನಾನು ಏನ್ ಸಹಿಸ್ಕೊಂಡ್ ಬಂದಿದ್ದೀನಿ ಇದೆಲ್ಲವೂ ಸಹ ಮಕ್ಕಳಿಗೋಸ್ಕರ ಅಷ್ಟೇ, ನನಗೆ ಚೂರು ಇಷ್ಟ ಇಲ್ಲ ನನ್ನ ಹೆಂಡತಿ ಜೊತೆ ಬಾಳೋದಕ್ಕೆ, ಆಕೆ ಕೊಡುವಂತಹ ಮಾನಸಿಕ ಕಿರುಕುಳ ಇರ್ಬೋದು ಪ್ರತಿದಿನವೂ ನಾನು ಅನುಭವಿಸ್ತಾ ಇದ್ದೀನಿ. ನನಗೇನಾದ್ರೂ ವಿಚ್ಛೇದನ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಸಿನಿಮಾಗಳನ್ನೇ ಮಾಡಕ್ ಹೋಗಲ್ಲ, ಸಿನಿಮಾ
ಈ ಒಂದು ವಿಚ್ಛೇದನ ಸಿಗೋವರೆಗೂ ನಾನು ತಾತ್ಕಾಲಿಕವಾಗಿ ಸಿನಿಮಾ ರಂಗಕ್ಕೆ ಫುಲ್ ಸ್ಟಾಪ್ ಇಡ್ತೀನಿ ಅನ್ನುವಂಥದ್ದನ್ನ ಜಯಂ ರವಿ ಅವರು ಹೇಳ್ತಿರೋದು. ಅಂದ್ರೆ ಈ ಹಿಂದೆ 23 ವರ್ಷಗಳ ಈ ಒಂದು ಜರ್ನಿ ಇರ್ಬೋದು, ಸಿನಿಮಾದಲ್ಲಿ ಮಾಡಿರುವಂತಹ ಸಾಕಷ್ಟು ಸಿನಿಮಾಗಳು, ಪೊನ್ನಿಯಿನ್ ಸೆಲ್ವನ್ ಅಂತ ಹಿಟ್ ಸಿನಿಮಾ ಕೊಟ್ಟಂತಹವರು, ಆ ರೀತಿಯ ಒಂದು ವರ್ಸಟೈಲ್ ಆಕ್ಟರ್ ಬಾಯಲ್ಲಿ ಬಂದಿದ್ದಂತಹ ಈ ಮಾತು ಈಗ ಎಲ್ಲ ಕಡೆ ಸಂಚಲನವನ್ನ ಮೂಡಿಸ್ತಿರುವಂತದ್ದು. ಅದರಲ್ಲೂ ಸಹ ತಮಿಳು ಇಂಡಸ್ಟ್ರಿಗೆ ಎಲ್ಲ ಒಂದು ರೀತಿ ಶಾಕಿಂಗ್ ಹೇಳಿಕೆ ಕೊಟ್ಬಿಟ್ರು ಜಯಂ ರವಿ ಅವರು. ಏನಾದ್ರು ದೃಢ ನಿರ್ಧಾರ ತಗೊಂಡ್ಬಿಟ್ರ ಅಥವಾ ಯೋಚನೆ ಮಾಡಿ ಮಾತಾಡ್ತಾ ಇದ್ರೆ? ಯಾಕಂದ್ರೆ ಆ ವಿಡಿಯೋ ಬೈಟಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಅವರಲ್ಲಿ ಇರುವಂತಹ ಎಮೋಷನಲ್ ಫ್ರಸ್ಟ್ರೇಷನ್ ಇರ್ಬೋದು, ಕಣ್ಣೀರ ಮುಖಾಂತರ ಹೊರ ಹಾಕಿದ್ದಾರೆ. ಯೂಶಲಿ ಪ್ರಭು ಅವರೇ, ನೀವು ಅಬ್ಸರ್ವ್ ಮಾಡ್ಬೋದು, ಹುಡುಗರು ಅಷ್ಟು ಬೇಗ ಕಣ್ಣೀರ್ ಹಾಕೋದಿಲ್ಲ. ಆದ್ರೆ ಜಯಂ ರವಿ ಅವರು ಕಣ್ಣೀರ್ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಯಾವ ರೀತಿ ಮಾನಸಿಕ ಒಳಗಾಗಿರಬಹುದು, ಆ ಒಂದು ಫ್ರಸ್ಟ್ರೇಷನ್ ಇರಬಹುದು, ಎಮೋಷನಲ್ ಇಂಬ್ಯಾಲೆನ್ಸ್ ಅವ್ರ ಫ್ಯಾಮಿಲಿನಲ್ಲಿ ಆಗ್ತಿರುವಂತದ್ದು ಎಲ್ಲವನ್ನೂ ಸಹ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಅಷ್ಟು ಕ್ಯಾಮ್ರಾಗಳ ಮುಂದೆ, ಮಾಧ್ಯಮದವರ ಮುಂದೆ ಅವರು ತೋಡ್ಕೊಂಡಿರುವಂತಹ ಅಳಲು ಅದಾಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಕೀರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಒಂದು ಕಡೆ ಸಹಜವಾಗಿ ಆ ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಮೆಂಟಲಿ ಎಷ್ಟು ಡಿಸ್ಟರ್ಬ್ ಆಗಿದ್ದಾರೆ ಅನ್ನುವಂಥದ್ದು ಅವರ ಎಕ್ಸ್ಪ್ರೆಷನ್ಗಳಲ್ಲಿ ನೀಟಾಗಿ ಗೊತ್ತಾಗ್ತಾ ಇದೆ. ಬಿಕಾಸ್ ಒಂದು ಯಾವುದೇ ರೀತಿಯಾದಂಥ ನಾನು ಸಿನಿಮಾ ಮಾಡೋದಿಲ್ಲ ಅನ್ನುವಂಥ ಲೆವೆಲಿಗೆ ಅವ್ರು ಬಂದಿದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಟಾರ್ಚರ್ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ.